ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನಿವತ್ತು ತಗೊಂಡ್ಬಂದಿರುವಂತಹ ಡಿಶ್ ಯಾವ್ದಪ್ಪ ಅಂತಂದ್ರೆ ಕೇರಳ ರೆಸ್ಟೋರೆಂಟ್ ಸ್ಟೈಲ್ ಫಿಶ್ ಫ್ರೈ. ಇದು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ಲರಿಗೂ ಈ ಫಿಶ್ ಫ್ರೈ ತುಂಬಾನೇ ಇಷ್ಟ ಆಗುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನು ಯಾವ ತರ ತೋರಿಸ್ತಾ ಇದ್ದೀನೋ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿ ನೀವು ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನಾವಿಲ್ಲಿ 1 kg ಫ್ಯಾಟಿ ಫಿಶ್ ತಗೊಂಡಿದೀವಿ. ಫ್ಯಾಟಿ ಫಿಶ್ ಅಲ್ಲಿ ಒಮೆಗಾ 3 ಜಾಸ್ತಿ ಇರೋದ್ರಿಂದ ನಾವು ಫ್ಯಾಟಿ ಫಿಶ್ ತಗೊಂಡಿದೀವಿ. ಈ ಫ್ಯಾಟಿ ಫಿಶ್ ತಗೊಂಡ್ರೆ ನಾವಿಲ್ಲಿ ಜಾಸ್ತಿ ಆಯಿಲ್ ಯೂಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಅದರಲ್ಲೇ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಆಯಿಲ್ ತುಂಬಾನೇ ಕಡಿಮೆ ಯೂಸ್ ಮಾಡೋದು. ಇಲ್ಲಿ 1 kg ಫಿಶ್ ನಾವು ತಗೊಂಡು ನೀಟಾಗಿ 2 ಸಲ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಿಬಿಟ್ಟು ಆನಂತರ 1 ಚಮಚ ಅರಿಶಿನ ಮತ್ತೆ 1 ಚಮಚ ಉಪ್ಪು ಹಾಕಿ 10 ನಿಮಿಷ ಸ್ವಲ್ಪ ನೀರ್ ಹಾಕಿ 10 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಅದಾದ್ಮೇಲೆ ನಾವಿಲ್ಲಿ ಫಿಶ್ಗೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದೀವಿ. ಮಸಾಲಾಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, ಆಮೇಲೆ 1/4 ಸ್ಪೂನ್ ಅಷ್ಟು ಸೋಂಪು, ಅದಾದ್ಮೇಲೆ 1/4 ಸ್ಪೂನ್ ಅಷ್ಟು ಮೆಣಸು, 1/4 ಸ್ಪೂನ್ ಅಷ್ಟು ಮೆಂತ್ಯ, 1 ಸ್ಪೂನ್ ಅಷ್ಟು ಜೀರಿಗೆ. ನಾವು ಇದನ್ನ ಫುಲ್ ನುಣ್ಣಗೆ ರುಬ್ಕೋಬೇಕು. ನಾವು ಪ್ರತಿ ಸಲ ಫಿಶ್ ಫ್ರೈ ಮಾಡೋ ಟೈಮಲ್ಲೂ ಫ್ರೆಶ್ ಆಗಿ ಮಸಾಲೆನ ರೆಡಿ ಮಾಡ್ಕೊಳ್ತೀವಿ. ಯಾವುದೇ ಪ್ಯಾಕೆಟ್ ಆಗ್ಲಿ, ಯಾವುದೇ ಮತ್ತೆ ಮುಂಚೆನೆ ಮಾಡಿಟ್ಕೊಳ್ಳೋದಾಗ್ಲಿ ಏನು ಮಾಡೋದಿಲ್ಲ. ನಾವು ಯಾವತ್ತು ಫಿಶ್ ಮಾಡ್ಬೇಕು ಅಂತ ಇರ್ತೀವೋ ಅವತ್ತು ಆವಾಗ್ಲೇ ಫ್ರೆಶ್ ಆಗಿ ಮಸಾಲೆ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ಫಿಶ್ ಫ್ರೈ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ, ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಈ ತರ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ತರ ಪುಡಿ ಎಲ್ಲ ಆದ್ಮೇಲೆ ಅದಕ್ಕೇನೆ 10-12 ಬೆಳ್ಳುಳ್ಳಿ ಮತ್ತೆ 1-2 ಇಂಚಷ್ಟು ಶುಂಠಿ ಹಾಕಿ ಮತ್ತೆ ಸ್ವಲ್ಪ ಅವಶ್ಯಕತೆ ಇದ್ರೆ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿರೋಂತ ಮಿಶ್ರಣ ಎಲ್ಲ ಒಂದು ಪ್ಲೇಟ್ ಅಲ್ಲಿ ತಗೊಂಡ್ರೆ ನಮ್ಗೆ ಮಿಕ್ಸಿಂಗ್ಗೆ ಈಸಿ ಆಗುತ್ತೆ. ಇಷ್ಟೇ ಅಲ್ಲ, ಇದಕ್ಕೆ ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನಾವು ಆಡ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ರುಬ್ಬಿದ್ಮೇಲೆ ಈ ತರ ಆಗುತ್ತೆ ನೋಡಿ. ಈ ತರ ಆದ್ಮೇಲೆ ಅದನ್ನ ಒಂದು ಪ್ಲೇಟು ಅಥವಾ ನಿಮ್ಗೆ ಕನ್ವಿನಿಯೆಂಟ್ ಬೌಲು ಆ ತರದಕ್ಕೆ ತಗೋಬೇಕಾಗತ್ತೆ. ನೋಡಿ ರುಬ್ಬಿರುವಂತ ಮಿಶ್ರಣ ಈ ತರ ಇದೆ. ಸೊ ನಿಮ್ದು ಫಿಶ್ ಕ್ವಾಂಟಿಟಿ ಎಷ್ಟಿರುತ್ತೋ ಅದ್ರ ಮೇಲೆ ನೀವು ತಗೋಬೇಕು. ನಾವಿಲ್ಲಿ 1 kg ಫಿಶ್ಗೆ ಎಷ್ಟು ಇದ್ರಲ್ಲೇ ನಾವು ಸಾಂಬಾರ್ ಕೂಡ ಮಾಡ್ತೀವಿ. ಸಾಂಬಾರಿಗೆ ಸ್ವಲ್ಪ ಎತ್ತಿಟ್ಟು ಫಿಶ್ ಫ್ರೈಗೆ ಎಷ್ಟು ಬೇಕು ಅಷ್ಟನ್ನ ನಾವು ಒಂದು 3 ಸ್ಪೂನ್ ಅಷ್ಟು ರುಬ್ಬಿರುವಂತ ಮಿಶ್ರಣನ ತಗೊಂಡೆ. ಇದಾದ್ಮೇಲೆ 2 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾ ಇದೀವಿ. ನಮ್ಮನೇಲಿರೋ ಖಾರದ ಪುಡಿ ಏನಷ್ಟು ಸ್ಪೈಸ್ ಇಲ್ಲ, ಸೊ ಹಾಗಾಗಿ ನಾವು 2 ಸ್ಪೂನ್ ಹಾಕ್ತಾ ಇದೀವಿ. ನಿಮ್ಗೆ ನಿಮ್ಮನೇಲಿರೋ ಖಾರದ ಪುಡಿ ಮೇಲೆ ಡಿಪೆಂಡು. ನಿಮ್ಗೆ ಇನ್ನು ಸ್ವಲ್ಪ ಖಾರ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕಂದ್ರೆ ಇನ್ನು ಸ್ವಲ್ಪ ಕಡಿಮೆ ಕೂಡ ಹಾಕೋಬಹುದು. ಅದಾದ್ಮೇಲೆ 1/2 ಚಮಚದಷ್ಟು ಅರಿಶಿನ ಪುಡಿ ಹಾಕೋಬೇಕು. ಅದಾದ್ಮೇಲೆ 1.5 ಸ್ಪೂನ್ ಅಷ್ಟು ರೈಸ್ ಫ್ಲೋರ್ ಹಾಕೋಬೇಕು. ರೈಸ್ ಫ್ಲೋರ್ ಏನಕ್ಕೆ ಅಂದ್ರೆ ಅದು ಫಿಶ್ ಫ್ರೈ ಮಾಡ್ತೀವಲ್ಲ, ಮಾಡಿದ್ಮೇಲೆ ಅದು ಸ್ವಲ್ಪ ಕ್ರಿಸ್ಪಿ ಬರ್ಬೇಕು. ಕ್ರಿಸ್ಪಿ ಬಂದ್ರೆ ಆ ಮಸಾಲೆ ಎಲ್ಲ ಸ್ವಲ್ಪ ಕ್ರಿಸ್ಪಿ ಬಂದ್ರೆ ನಮ್ಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆ ಪರ್ಪಸ್ಗೋಸ್ಕರ ಮತ್ತೆ ಅದು ಮ್ಯಾಗ್ನೇಟ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಅಂದ್ರೆ ಫಿಶ್ಗೆ ನಾವು ಮಸಾಲೆ ಎಲ್ಲ ಹಚ್ಚಿದ್ಮೇಲೆ ಅದು ನೀಟಾಗಿ ಹತ್ಕೋಬೇಕಲ್ವಾ, ಅದಕ್ಕೋಸ್ಕರ ನಾವಿಲ್ಲಿ ರೈಸ್ ಫ್ಲೋರ್ ಯೂಸ್ ಮಾಡ್ತಾ ಇದೀವಿ. ಅದಾದ್ಮೇಲೆ 2 ಸ್ಪೂನು ಕಾರ್ನ್ಫ್ಲೋರ್. ನಿಮ್ಗೇನು ಕಾರ್ನ್ಫ್ಲೋರ್ ಮಸಾಲ ಇನ್ನು ಸ್ವಲ್ಪ ತಿಕ್ಕಾಗಿ ಬರ್ಬೇಕು ಅಂತ ಅನ್ಸಿದ್ರೆ ಇನ್ನೂ ಒಂದ್ ಸ್ವಲ್ಪ ಹಾಕೋಬಹುದು. ನಾವಿಲ್ಲಿ 2 ಸ್ಪೂನ್ ಅಷ್ಟೇನೆ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ 1.5 ಸ್ಪೂನ್ ಅಷ್ಟು ವಿನಿಗರ್ ಹಾಕೊಳ್ತಾ ಇದೀವಿ. ಆಪಲ್ ಸೀಡ್ ವಿನಿಗರ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು. ನೀವು ಯಾವ ವಿನಿಗರ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಸೊ ಇಲ್ಲಿ 1.5 ಸ್ಪೂನ್ ಅಷ್ಟು ವಿನಿಗರ್ ಹಾಕೊಂಡು ಅರ್ಧ ಒಳಕ್ಕೆ ನಿಂಬೆ ರಸ ಇಂಟ್ಕೋಬೇಕು. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಶ್ರಣನ ಚೆನ್ನಾಗಿ ಕಲಿಸ್ಬೇಕು ಕೈಯಲ್ಲಿ. ಅದು ಯಾವ ತರ ಅಂದ್ರೆ ಪೇಸ್ಟ್ ತರ ಬರ್ಬೇಕು. ಇಲ್ಲಿ ನಾನು ತೋರಿಸ್ತೀನಿ, ನೀವು ನೋಡ್ತಾ ಇರ್ಬೋದು.
ಆ ಮಿಶ್ರಣ ಫುಲ್ ಪೇಸ್ಟ್ ತರ, ಫುಲ್ ನೀರ್ ತರನು ಇರಬಾರ್ದು, ಫುಲ್ ಗಟ್ಟಿನೂ ಇರಬಾರ್ದು. ಒಂದು ಪೇಸ್ಟ್ ತರ ಬಂದ್ರೆ ಅದು ಫಿಶ್ಗೆ ಹತ್ಕೊಳ್ಳುತ್ತೆ, ಚೆನ್ನಾಗಿ ಹತ್ಕೊಳ್ಳುತ್ತೆ. ನಾವು ಫ್ರೈ ಮಾಡ್ಬೇಕಾದ್ರೆ ಮಸಾಲ ಎಲ್ಲೂ ಹೋಗೋದಿಲ್ಲ, ನೀಟಾಗಿ ಫಿಶ್ ಜೊತೆನೆ, ಫಿಶ್ ಪೀಸ್ ಜೊತೆನೆ ಅಂಟ್ಕೊಂಡಿರುತ್ತೆ. ಸೊ ಆ ತರ ನೀವಿಲ್ಲಿ ಪೇಸ್ಟ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾ ಇದೀವಿ. ನಿಮ್ಗೇನು ಇಂಗ್ರೀಡಿಯೆಂಟ್ಸ್ ಇನ್ನು ಜಾಸ್ತಿ ಮಸಾಲ ಬೇಕು, ನೀವೇನು ಜಾಸ್ತಿ ಮಸಾಲ ಎಲ್ಲ ತಿಂತೀರಾ ಅಂತ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಸಾಲಗಳನ್ನ ಹಾಕೋಬಹುದು. ನಾವು ನಮ್ ಟೇಸ್ಟ್ಗೆ, ನಮ್ ಕನ್ವೀನಿಯಂಟ್ಗೆ ನಾವು ಇಷ್ಟ ಹಾಕೊಳ್ತಾ ಇದೀವಿ ಅಷ್ಟೇ. ನಮ್ಮನೇಲಿ ನಾವ್ ಎಷ್ಟು ಮಸಾಲ ತಿಂತೀವೋ ಅದ್ರ ಮೇಲೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದಾದ್ಮೇಲೆ ಈ ಪೇಸ್ಟ್ ನ ಚೆನ್ನಾಗಿ ಕಲ್ಸ್ಬಿಟ್ಟು ಫಿಶ್ಗೆ ಹಚ್ಚಿ ಮ್ಯಾಗ್ನೆಟೈಸ್ ಮಾಡೋದಕ್ಕೆ ಇಡಬೇಕು. ಈ ತರ ಫಿಶ್ ಫ್ರೈ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಔಟ್ಸೈಡ್ ಎಲ್ಲಾನು ಕೊಡ್ತಾರೆ, ಅವಾಗ ತಾನೇ ಮಸಾಲ ಮಾಡ್ಬಿಟ್ಟು ಅದನ್ನ ಹಂಗೆ ಹಚ್ಚಿ ಹಂಗೆ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡಿ ಆ ತರ ಎಲ್ಲ ಮಾಡಿ ಕೊಡ್ತಾರೆ. ನೋಡಿ ಈ ತರ ಪೇಸ್ಟ್ ಬರ್ಬೇಕು. ಈ ತರ ಪೇಸ್ಟ್ ಬಂದ್ರೆ ಫಿಶ್ಗೆ ಹಚ್ಚೋದಕ್ಕೂ ನಮಗೆ ಚೆನ್ನಾಗಿರುತ್ತೆ. ಹಚ್ಚದ್ಮೇಲೆ ಅದು ಕ್ಲೀನ್ ಆಗಿ ಇಟ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ಇದರಲ್ಲಿ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಫಿಶ್ಗೆ ಹಚ್ಚಿದ್ಮೇಲೆ ಫಿಶ್ ನ ಉಲ್ಟಾ ಇಡ್ಬಾರ್ದು, ಸೈಡ್ಗೆ ಇಡ್ಬೇಕು. ಯಾಕಂದ್ರೆ ಅದು ಉಲ್ಟಾ ಇಟ್ರೆ ಅದು ಮಸಾಲ ಎಲ್ಲ ಪ್ಲೇಟಿಗೆ ಹತ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಮ್ಯಾಗ್ನೆಟೈಸ್ ಮಾಡೋದಕ್ಕೂ ಈ ತರ ಇಟ್ರೆ ಫಿಶ್ಗೆ ಕರೆಕ್ಟ್ ಆಗಿ ಮಸಾಲ ಎಲ್ಲ ಒಳಗಡೆ ಹೋಗುತ್ತೆ. ಫಿಶ್ ಸ್ಕಿನ್ ಏನಿದೆ ನೋಡಿ ಇಲ್ಲಿ ಇಟ್ಟಿದೀವಲ್ಲ, ಈ ತರನೇ ನೀವು ಇಡ್ಬೇಕಾಗುತ್ತೆ. ಸ್ಕಿನ್ ಅನ್ನ ಪ್ಲೇಟಿಗೆ ಟಚ್ ಆಗೋ ತರ ಮಸಾಲ ಪ್ಲೇಟಿಗೆ ಟಚ್ ಆಗದೆ ಇರೋ ತರ ನಾವು ಪೀಸ್ಗಳನ್ನ ಇಡ್ಬೇಕಾಗುತ್ತೆ. ಈ ತರ ನೋಡಿ, ನಾವು ನಮ್ ಟೇಸ್ಟ್ಗೆ ನಾವು ಮಸಾಲ ಹಚ್ಚುತ್ತಾ ಇದೀವಿ. ನಿಮ್ಗಿನ್ನು ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಸಾಲ ಹಚ್ಕೋಬಹುದು. ಸೊ ಇದು ಫಿಶ್ ಫ್ರೈ ನನಗ್ ಮಾಡಕ್ ಬರಲ್ಲ, ನನ್ನ ಹಸ್ಬೆಂಡ್ ತುಂಬಾ ಎಕ್ಸ್ಪರ್ಟ್. ಅವ್ರು ಸ್ವಲ್ಪ ದಿನ ಕೇರಳ ಅಲ್ಲಿ ಇದ್ದಿದ್ರಿಂದ ಕೇರಳ ಸ್ಟೈಲ್ ಫಿಶ್ ಫ್ರೈ ಕಲ್ತ್ಕೊಂಡ್ಬಂದು ಮನೇಲಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ನಮ್ಮನೇಲಿ ಎಲ್ರಿಗೂ ಇದು ಒಂದು ಫೇವ್ರೇಟ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಫಿಶ್ ತಿಂದ್ಮೇಲೆ ಒಂದ ಸ್ವಲ್ಪ ಟೈಮು ಮೊಸರು, ಹಾಲು ಆತರ ಯಾವ್ದು ತಿನ್ಬಾರ್ದು. ಇದು ಎಲ್ರು ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ಸ್ಕಿನ್ ಮೇಲೆ ವೈಟ್ ಪ್ಯಾಚಸ್ ಆತರ ಎಲ್ಲ ಬಂದ್ಬಿಡತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗತ್ತೆ. ಸೊ ಫಿಶ್ ತಿಂದಾಗ ಸ್ವಲ್ಪ ಐಟಮ್ಸ್ ನ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು. ಪ್ರಿಪ್ರೇಷನ್ ಟೈಮಲ್ಲಿ ಹಾಕ್ಬೋದು. ಫಿಶ್ ತಿಂದಾದ್ಮೇಲೆ ಕೆಲವು ಐಟಮ್ಸ್, ಮೊಸರಾಗ್ಲಿ, ಹಾಲು, ಈ ತರ ಕೆಲವೊಂದೊಂದು ಪೊಟ್ಯಾಟೊ, ಆ ತರ ಕೆಲವೊಂದೊಂದು ಐಟಮ್ಸ್ ನ ಯೂಸ್ ಮಾಡ್ಲೇಬಾರ್ದು. ನಾನು ಇದ್ರ ಬಗ್ಗೆನೂ ಮುಂದೆ ಒಂದು ವಿಡಿಯೋ ಮಾಡ್ಬಿಟ್ಟು ಅಥವಾ ಒಂದು ಶಾರ್ಟ್ಸ್ ಏನಾದ್ರು ಮಾಡ್ಬಿಟ್ಟು ಹಾಕ್ತೀನಿ. ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ. ಈ ತರ ಎಲ್ಲ ಹಚ್ಚಿಬಿಟ್ಟು 2 hours ಮ್ಯಾಗ್ನೆಟೈಸ್ ಮಾಡ್ಬೇಕು. ಯಾಕಂದ್ರೆ ಅದು 2 hours ಇಟ್ಟು ಆಮೇಲೆ ನಾವು ಫಿಶ್ ನ ಫ್ರೈ ಮಾಡ್ಕೊಂತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಅವಾಗ್ಲೇ ಮಾಡಿ ಅವಾಗ್ಲೇ ತಿಂದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಂತಾನೆ ಹೇಳ್ಬೋದು. ಸೊ ನೀವಿಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ತರನೇ ಇಡ್ಬೇಕು. ಅದು ಮಸಾಲೆ ಎಲ್ಲ ಪ್ಲೇಟಿಗೆ ಹತ್ಕೋಬಾರ್ದು. ಅಂದ್ರೆ ಈ ತರ ಸೈಡ್ ಇಂದನೇ ಇಟ್ಟು ಫ್ರಿಜ್ ಅಲ್ಲಿ 1-2 hours ಮ್ಯಾಗ್ನೆಟೈಸ್ ಮಾಡಕ್ಕೆ ಇಟ್ಬಿಟ್ರೆ ಆಯ್ತು. ಇಲ್ಲ ನಿಮ್ಗೆ ಫ್ರಿಜ್ ಇಲ್ಲ, ನಿಮ್ಗೆ ಕನ್ವೀನಿಯಂಟ್ ಏನಿಲ್ಲ ಅಂತಂದ್ರೆ ಔಟ್ ಸೈಡೇನೆ 2 hours ಇಡ್ಬೋದು, ಅದು ನಿಮ್ಮ ಕನ್ವೀನಿಯಂಟ್. ಈ ತರ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು 2 days 3 days ಫ್ರಿಜ್ ಅಲ್ಲಿ ಇಟ್ಕೊಂಡು ಆಮೇಲೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಕೂಡ ಮಾಡ್ಕೊಂಡು ತಿನ್ಬೋದು. ನೋಡಿ ಇಲ್ಲಿ ಇದು ಫ್ಯಾಟಿ ಫಿಶ್ ಆಗಿರೋದ್ರಿಂದ ನಾವು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತಾ ಇದೀವಿ. 1-2-3 ಸ್ಪೂನ್ ಅಷ್ಟೇ ಆಯಿಲ್ ಹಾಕಿ. ಅದರಲ್ಲಿ ತುಂಬಾನೇ ಆಯಿಲ್ ಇರುತ್ತೆ. ನಾವು ತಿನ್ಬೇಕಾದ್ರೆ ಓಪನ್ ಮಾಡಿದಾಗ ಎಷ್ಟೊಂದು ಅದರಿಂದಾನೇ ಫಿಶ್ ಇಂದಾನೇ ಆಯಿಲ್ ಬರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಎಕ್ಸ್ಟ್ರಾ ಆಯಿಲ್ ಏನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಇದ್ರ ಹೆಸರೇ ಫ್ಯಾಟಿ ಫಿಶ್. ಸೊ ಅದರಲ್ಲೇ ಫ್ಯಾಟಿ ಕಂಟೆಂಟ್ಸ್ ತುಂಬಾ ಇರೋದ್ರಿಂದ ನಾವು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಟೇಸ್ಟಿ ಆಗಿರೋಂತಹ ಕೇರಳ ರೆಸ್ಟೋರೆಂಟ್ ಸ್ಟೈಲ್ ಫಿಶ್ ಫ್ರೈ ರೆಡಿ ಆಗಿದೆ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡೋ ಒಂದು ಲೈಕು ಕಮೆಂಟ್ ಇಂದಾನೆ ನಮ್ಗೆ ಇನ್ನೂ ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಫಿಶ್ ಫ್ರೈ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.